ಹಾಯ್ ಎವ್ರಿವನ್, ಇವತ್ತು ನಾವು ಪಾಲಿನಾಮಿಯಲ್ಸ್ ಚಾಪ್ಟರ್ 9th ಸ್ಟ್ಯಾಂಡರ್ಡ್ ಪಾರ್ಟ್ 1 ವಿಡಿಯೋನ ಕವರ್ ಮಾಡೋಣ. ಸೊ ಪಾಲಿ ಅಂತ ಅಂದ್ರೇನು, ಮೆನಿ ಅಂತ ಅರ್ಥ. ನಾಮಿಯಲ್ಸ್ ಅಂತ ಅಂದರೆ ಈಕ್ವೇಷನ್ಸ್ ಅಥವಾ ನಂಬರ್ಸ್ ಅಂತ ಜನರಲಿ, ಓಕೆನಾ. ಸೊ ಇವಾಗ ಆಲ್ಜಿಬ್ರಿಕ್ ಈಕ್ವೇಷನ್ ಮತ್ತು ಎಕ್ಸ್ಪ್ರೆಷನ್ಸಲ್ಲಿ ನಿಮಗೆ ಬೇಸಿಕ್ ನಾಲೆಡ್ಜ್ ಗೊತ್ತಿರಬೇಕು. ಸೊ ಆ ಬೇಸಿಕ್ ನಾಲೆಡ್ಜಲ್ಲಿ ಏನು ಬರುತ್ತೆ, ಫಸ್ಟು ಕಾನ್ಸ್ಟೆಂಟ್ ಇರುತ್ತೆ ಮತ್ತು ಒಂದು ವೇರಿಯಬಲ್ ಇರುತ್ತೆ. ಸೊ ಇವೆರಡು ಸೇರಿ ಒಂದು ಆಲ್ಜಿಬ್ರಿಕ್ ಈಕ್ವೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಒಂದು ಕಾನ್ಸ್ಟೆಂಟ್, ಇನ್ನೊಂದು ವೇರಿಯಬಲ್, ಓಕೆನಾ. ಸೊ ಇವಾಗ ಕಾನ್ಸ್ಟೆಂಟ್ ಅಂತ ಅರ್ಥ ಅಂದರೆ ಏನು? ಕಾನ್ಸ್ಟೆಂಟ್ ಅಂದರೆ ಚೇಂಜ್ ಆಗದೆ ಇರೋದು, ವೇರಿಯಬಲ್ ಅಂದರೆ ಚೇಂಜ್ ಆಗೋದು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಸ್ಕ್ವೇರ್ ಇದೆ ಅಂದ್ಕೊಳ್ಳಿ. ಸೊ ಸ್ಕ್ವೇರ್ದು ಪೆರಿಮೀಟರ್ ಫಾರ್ಮುಲಾ ಏನು? ಸ್ಕ್ವೇರ್ದು ಪೆರಿಮೀಟರ್ ಫಾರ್ಮುಲಾ ಏನು? 4 ಇಂಟು ಲೆಂತ್ ಆಫ್ ದಿ ಸೈಡ್. ಸೊ ಅಲ್ವಾ. ಸೊ ಲೆಂತ್ ಆಫ್ ದಿ ಸೈಡ್ ಅಂತ ಅಂದರೆ ನಾವು ಅದನ್ನು ಎಕ್ಸ್ ಅಂತ ಅಂದ್ಕೊಳ್ಳೋಣ, ಓಕೆನಾ. ಸೊ ಲೆಂತ್ ಆಫ್ ದಿ ಸೈಡ್ನ ಎಕ್ಸ್ ಅಂತ ತೊಗೊಂಡ್ರೆ 4 ಇಂಟು ಎಕ್ಸ್ ಆಗುತ್ತೆ, ಓಕೆ. 4x ಅಂತಲೂ ಬರಿಬೋದು. 4 ಇಂಟು ಎಕ್ಸ್ ಅಂದರೆ 4x ಅಂತ. ಸೊ ಈ ಎಕ್ಸ್ 3 ಸೆಂಟಿಮೀಟರ್ ಆಗಿರ್ಬೋದು ಅಲ್ವಾ, ಇಲ್ಲಾಂದರೆ 5 ಸೆಂಟಿಮೀಟರ್ ಆಗಿರ್ಬೋದು, 10 ಸೆಂಟಿಮೀಟರ್, 5 ಮೀಟರು ಆಗಿರ್ಬೋದು. ಸೊ ಈ ಎಕ್ಸು ವೇರಿಯಬಲ್, ಇದು ಚೇಂಜ್ ಆಗ್ತಾ ಇರುತ್ತೆ. ಬಟ್ ಇದು 4 ಇದೆಯಲ್ವಾ, ಅದು ಕಾನ್ಸ್ಟೆಂಟ್, ಯಾವಾಗಲೂ ಸೇಮ್ ಇರುತ್ತೆ. ಸೊ 4 ಇಂಟು, ಇವಾಗ 3 ಸೆಂಟಿಮೀಟರ್ ಇದ್ದರೆ ಏನಾಗುತ್ತೆ, 4 ಇಂಟು 3 ಮಾಡಬೇಕು, 12 ಬರುತ್ತೆ. ಅದೇ ಥರ 5 ಸೆಂಟಿಮೀಟರ್ ಇದ್ದರೆ 4 ಇಂಟು 5 ಮಾಡಬೇಕು, 20 ಬರುತ್ತೆ. ಸೊ ಆನ್ಸರ್ ಬೇರೆ ಬೇರೆ ಬರುತ್ತೆ. ಯಾಕೆ ಬರುತ್ತೆ? ಯಾಕಂದರೆ ವೇರಿಯಬಲಿಂದ. ಕಾನ್ಸ್ಟೆಂಟ್ ಯಾವುದು? 4, ಅದು ಚೇಂಜ್ ಆಗದೆ ಇರೋದು. 5 ಮತ್ತು 3 ಚೇಂಜ್ ಆಗ್ತಾ ಇದೆ. ಸೊ ಅದನ್ನೇನಂತೀವಿ? ವೇರಿಯಬಲ್ಸ್. ಸೊ 4 ಇಂಟು ಎಕ್ಸಲ್ಲಿ ವೇರಿಯಬಲ್ ಯಾವುದು? ಎಕ್ಸ್. 4 ಏನು? ಕಾನ್ಸ್ಟೆಂಟ್, ಓಕೆನಾ. ಇಷ್ಟು ಅರ್ಥ ಆಯಿತಾ? ನೆಕ್ಸ್ಟ್ ಅದೇ ಥರ ಇವಾಗ ಏರಿಯಾದು ತೊಗೊಂಡ್ರೆ, ಸೊ ಏರಿಯಾ ಫಾರ್ಮುಲಾ ಏನು? ಸ್ಕ್ವೇರ್ದು ಸೈಡ್ ಇಂಟು ಸೈಡ್, ಓಕೆನಾ. ಸೊ ಸೈಡ್ನ ನಾನಿವಾಗ ಎ ಅಂತ ಅಂದ್ಕೊಂಡ್ರೆ, ಸೊ ಎ ಇಂಟು ಎ ಆಗುತ್ತೆ. ಅಂದರೆ ಇವಾಗ 3 ಸೆಂಟಿಮೀಟರ್ ಆಗಿರ್ಬೋದು, 4 ಸೆಂಟಿಮೀಟರ್ ಆಗಿರ್ಬೋದು. ಸೊ ಅದನ್ನು ನಾವು ಎ ಇಂಟು ಎ ಅಂತ ರೆಪ್ರೆಸೆಂಟ್ ಮಾಡಿದರೆ ಅದು ಚೇಂಜ್ ಆಗ್ತಾ ಇರುತ್ತೆ, ಅದು ಕಾನ್ಸ್ಟೆಂಟ್ ಅಲ್ಲ. ಅಂದರೆ ಇವಾಗ 4 ಇರಬೇಕು ಅಂತ ಏನಿಲ್ಲ ಅಲ್ವಾ. ಸೈಡು ನಾವು 4 ಸೆಂಟಿಮೀಟರ್ದೇ ತೊಗೊಬೇಕು ಅಂತ ಏನಿಲ್ಲ, 3ನೂ ತೊಗೋಬೋದು, 5 ಮೀಟರ್ದು ತೊಗೊಬೋದು, ಎಕ್ಸೆಟ್ರಾ. ಸೊ ಇಷ್ಟು ಅರ್ಥ ಆಯಿತಾ? ಈ ಥರ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಆಲ್ಜಿಬ್ರಿಕ್ ಈಕ್ವೇಷನ್ಸ್ ಯೂಸ್ ಆಗುತ್ತೆ. ನೆಕ್ಸ್ಟು ಕಾನ್ಸ್ಟೆಂಟ್ಗಳನ್ನ ನಾವು ಯೂಶ್ವಲಿ, ಇವಾಗ ಕಾನ್ಸ್ಟೆಂಟ್ ಅಂದರೆ ಏನು? 1 2 3 ನಂಬರ್ಸ್, -1 -2 1/2, ಯಾವುದೇ ನಂಬರ್ಸ್ ಇರಲಿ, ಅದೆಲ್ಲ ಏನು ಕಾನ್ಸ್ಟೆಂಟ್ ಒಳಗೆ ಬರುತ್ತೆ. ಸೊ ವೇರಿಯಬಲ್ಸ್ನ ನಾವು ವಿತ್ ಲೆಟರ್ಸ್ XYZ ಆ ಥರ ಯೂಸ್ ಮಾಡ್ತೀವಿ. ಕಾನ್ಸ್ಟೆಂಟ್ನ ಒಂದೊಂದ್ಸಲಿ ನಾವು ABC ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಓಕೆನಾ. ಯಾವಾಗಾದರೂ ಈಕ್ವೇಷನಲ್ಲಿ ABC ಅಂತ ಕಾಣಿಸಿದ್ರೆ ಅದೆಲ್ಲ ಕಾನ್ಸ್ಟೆಂಟ್ಸ್, ಅಂದರೆ ನಂಬರ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. XYZ, T ಇರ್ಬೋದು, S ಇರ್ಬೋದು, ಇದೆಲ್ಲ ಏನು? ವೇರಿಯಬಲ್ಸ್. ನೆಕ್ಸ್ಟು ಇವಾಗ ಮುಂದೆ ನೀವು ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ನೋಡ್ತೀರಾ. ಅದರಲ್ಲಿ ಒಂದು ಎಕ್ಸ್ಪ್ರೆಷನ್ ಬರುತ್ತೆ, ಅಂದರೆ ಒಂದು ಈಕ್ವೇಷನ್, ಜನರಲ್ ಈಕ್ವೇಷನ್ ಬರುತ್ತೆ. ಏನು ಅಂತ ಅಂದರೆ ಅದು ax² + bx + c. ಸೊ ಇದರಲ್ಲಿ ABC ಅನ್ನೋದು ಒಂದು ನಂಬರ್ಸ್, 5x² + 6x + 2, ಈ ಥರ ಯಾವುದೇ ನಂಬರ್ಸ್ ಇರಲಿ. ಸೊ ಈ ಎಕ್ಸ್ ಇದೆಯಲ್ವ, ಇಲ್ಲಿ ಈ ಪರ್ಟಿಕ್ಯುಲರ್ ಈಕ್ವೇಷನಲ್ಲಿ ವೇರಿಯಬಲ್ ಯಾವುದು? ಎಕ್ಸ್. ಸೊ ಇದರಲ್ಲಿ ವೇರಿಯಬಲ್ ಯಾವುದು? ಎಕ್ಸ್. ಅದೇ ಥರ ಈಗ ಎಕ್ಸೇ ಇರಬೇಕು ಅಂತೇನಿಲ್ಲ, bz² + 4x. ಇದರಲ್ಲಿ 2 ವೇರಿಯಬಲ್ ಇದೆ, ಒಂದು z ಮತ್ತು ಇನ್ನೊಂದು ಯಾವುದು? ಎಕ್ಸ್. ಸೊ 2 ವೇರಿಯಬಲು, 1 ನಂಬರ್. ಇವಾಗ ಬಿ ಇದೆಯಲ್ವಾ, ಸೊ ಅದು ನಂಬರ್. ಎ ಇರಲಿ, B C D ಇದೆಲ್ಲ ನಂಬರ್ಸ್ನ ರೆಪ್ರೆಸೆಂಟ್ ಮಾಡ್ತಾರೆ. ಇನ್ನು ಮಿಕ್ಕಿದು XYZ, ಆಮೇಲೆ T ಇರ್ಬೋದು, S ಇರ್ಬೋದು, ಇದೆಲ್ಲ ವೇರಿಯಬಲ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ, ಓಕೆನಾ. ಸೊ ಇಷ್ಟು ಬೇಸಿಕ್ಸು. ಮತ್ತು ಇನ್ನೂ ನೀವು ಕೆಲವೊಂದು ಫಾರ್ಮುಲಾಸ್ ನೋಡ್ತೀರಾ, ನೀವು ಫಸ್ಟ್ ಓದಿರ್ತೀರ. ಇವಾಗ a+b² ಫಾರ್ಮುಲಾ, a - b² ಫಾರ್ಮುಲಾ, a+b ಇಂಟು a - b =
ಅಲ್ವಾ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಅದೇ ಥರ ಅದನ್ನು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಅಂತಲೂ ಬರಿಬೋದು. ಸೊ ಅದರಲ್ಲಿ ಎಕ್ಸ್ ಜಾಗದಲ್ಲಿ ಏನಿದೆ, ಎ ಜಾಗದಲ್ಲಿ ಎಕ್ಸ್ ಇದೆ. ಸೊ ಎ ಜಾಗದಲ್ಲಿ ಏನು ಬರೀಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಜಾಗದಲ್ಲಿ ಏನಿದೆ ವೈ. ಸೊ ಬಿ ಜಾಗದಲ್ಲಿ ಏನು ಬರೀಬೇಕು, ವೈ. ಸೊ ವೈ ಸ್ಕ್ವೇರ್ ಪ್ಲಸ್ 2 ಎ ಜಾಗದಲ್ಲಿ ಎಕ್ಸ್, ಬಿ ಜಾಗದಲ್ಲಿ ವೈ. ಓಕೆನಾ. ಸೊ ಅದೇ ಥರ ಇವಾಗ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್. ಸೊ ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಇಲ್ಲಿ 2xy. ಇದು ಫಾರ್ಮುಲಾಸು, ಇದು ನೆನಪಿರಬೇಕು. ಓಕೆ. ಸೊ ಎಕ್ಸ್ ಪ್ಲಸ್ ವೈ ತುಂಬ ಇಂಪಾರ್ಟೆಂಟ್ ಫಾರ್ಮುಲಾಸ್. ಎಕ್ಸ್ ಪ್ಲಸ್ ವೈ ಮೈನಸ್ ಇಂಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಸೊ ಈ 3 ಫಾರ್ಮುಲಾಸು ನಿಮಗೆ ನೆನಪಿರಬೇಕು. ಓಕೆನಾ. ಸೊ ಈ ಚಾಪ್ಟರಲ್ಲಿ ಮುಂದೆ ನಾವು ಯೂಸ್ ಮಾಡ್ತೀವಿ. ಸೊ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇರ್ಬೋದು, ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್. ಸೊ ಇದರಲ್ಲಿ ಪ್ಲಸ್ ಮೈನಸ್ ಮಾತ್ರ ಡಿಫ್ರೆನ್ಸು. ಪ್ಲಸ್ 2xy ಇಲ್ಲಿ ಮೈನಸ್ 2xy ಅಂತ ಬರುತ್ತೆ. ಓಕೆನಾ. ಎಷ್ಟು ಅರ್ಥ ಆಯಿತಾ? ನೆಕ್ಸ್ಟು ಇವಾಗ ಪಾಲಿನಾಮಿಯಲಲ್ಲಿ ಇಲ್ಲಿ ಎಕ್ಸ್ಪೋನೆಂಟ್ಸ್ ಇದೆಯಲ್ವ. ಪಾಲಿನಾಮಿಯಲ್ ಚಾಪ್ಟರಲ್ಲಿ ಎಕ್ಸ್ಪೋನೆಂಟ್ಸ್ ಅಂದರೆ ಪವರ್. ಇವಾಗ ಇದರಲ್ಲಿ ಎಕ್ಸ್ ಸ್ಕ್ವೇರಲ್ಲಿ ಪವರ್ ಯಾವುದು, 2. ಸೊ ಈ 2 ಅಲ್ಲಿ ಯಾವಾಗಲೂ ಅಷ್ಟೇ ಹೋಲ್ ನಂಬರ್ ಆಗಿರಬೇಕು ಪವರ್. ಸೊ ಹೋಲ್ ನಂಬರ್ ಅಂದರೆ ಏನು, ಹೋಲ್ ನಂಬರ್ ಅಂದರೆ 0, 1, 2, 3 ಇನ್ಫೈನೈಟ್ವರೆಗೂ. ಓಕೆನಾ. ಸೊ ಇವಾಗ ಅದಕ್ಕಿಂತ ಏನಾದರೂ ಬೇರೆ ಬೇರೆ ಇದ್ದರೆ, ಇವಾಗ -1, -2, -3 ಅಂದರೆ ನೆಗೆಟಿವ್ ಇದ್ದರೆ, ಇಲ್ಲ 1/2 ಇದ್ದರೆ, 1/3 ಇದ್ದರೆ, ಸೊ ಇದೆಲ್ಲ ಏನು, ಇದೆಲ್ಲ ಹೋಲ್ ನಂಬರ್ಸ್ ಅಲ್ಲ. -1 ಅಲ್ಲ, -2 ಅಲ್ಲ. ಸೊ ಇದೆಲ್ಲ ಅಕಸ್ಮಾತ್ ಇದನ್ನು ಪವರಲ್ಲಿದೆ ಅಂದರೆ ಇದೆಲ್ಲ ಏನು ಪಾಲಿನಾಮಿಯಲ್ ಇಕ್ವೇಷನ್ಸ್ ಆಗಲ್ಲ. ಪವರಲ್ಲಿ ಯಾವಾಗಲೂ ಅಷ್ಟೇ 0, 1, 2, 3 ಅಂದರೆ ಇಲ್ಲಿ +1 ಅಂತ. 0 ಅಂದರೆ +1, +2, ನಾಟ್ ನೆಗೆಟಿವ್. ನಾನ್ ನೆಗೆಟಿವ್ ಅಂದರೆ ಪಾಸಿಟಿವ್ ಅಲ್ವಾ. ನಾನ್ ನೆಗೆಟಿವ್ ಎಕ್ಸ್ಪೋನೆಂಟ್ಸ್ ಇರಬೇಕು ವೇರಿಯೇಬಲ್ಸ್ಗೆ. ಸೊ ಇವಾಗ ಎಕ್ಸ್ ಪ್ಲಸ್ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಎಕ್ಸ್ ಪ್ಲಸ್ 1/x, ಇದು ಮೇಲೋದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ 1 ಆಗುತ್ತೆ. ಸೊ ಎಕ್ಸ್ಗೆ ಪವರ್ ಎಷ್ಟಿದೆ, -1 ಇದೆ. ಸೊ ಇದು ಆಗುತ್ತಾ, ಆಗಲ್ಲ. ಅರ್ಥ ಆಯ್ತಾ? ಈ ಥರ ಪಾಲಿನಾಮಿಯಲ್ಸ್ ಅಂದರೆ ಈ ಥರ ಟರ್ಮ್ಸ್ ಬರುತ್ತೆ. ಮುಂದೆ ನಾನು ಹೇಳ್ಕೊಡ್ತೀನಿ ಯಾವ ಥರ ಇಕ್ವೇಷನ್ಸ್ ಬರುತ್ತೆ. ಇದೊಂದು ಇಕ್ವೇಷನ್. ಸೊ 4x² ಪ್ಲಸ್ 1/x³. ಸೊ ಇಲ್ಲಿ +3 ಇದೆ, ಮೇಲೋದ್ರೆ ಏನಾಗುತ್ತೆ, -3 ಆಗುತ್ತೆ. 4x² ಪ್ಲಸ್ x⁻³ -3. ಸೊ -3 ಇದೆ, ಮೈನಸ್ ಬರ್ಬೋದಾ, ಇಲ್ಲ. ಸೊ ಪವರಲ್ಲಿ ಮೈನಸ್ ಬರೋಂಗಿಲ್ಲ. ಸೊ ಅದೇನಾಗುತ್ತೆ, ಪಾಲಿನಾಮಿಯಲ್ ಆಗಲ್ಲ. ಅದೇ ಥರ ರೂಟ್ ಅಂದರೆ ಏನು, 1/2 ಅಂತ. ಸೊ x⁻² ಅಂತ ಅರ್ಥ ರೂಟ್ ಅಂದರೆ. ಸೊ ಇವಾಗ 1/2 ಇದೆ, ಅದು ಹೋಲ್ ನಂಬರ್ ಅಲ್ಲ, ಅದನ್ನು ಪಾಲಿನಾಮಿಯಲಲ್ಲಿ ಕನ್ಸಿಡರ್ ಮಾಡಲ್ಲ. ಅದೇ ಥರ x³ ರೂಟ್ ಇದೆ, ಕ್ಯೂಬ್ ರೂಟ್ ಅಂದರೆ 1/3 ಅಂತ ಅರ್ಥ. ಸೊ x⁻³ ಇದ್ದರೆ ಅದು ಏನು ಪಾಲಿನಾಮಿಯಲ್ ಇಕ್ವೇಷನ್ ಆಗಲ್ಲ. ಓಕೆನಾ, ಇಷ್ಟ ಅರ್ಥ ಆಯಿತಾ? ಆಲ್ಜಿಬ್ರಿಕ್ ಇಕ್ವೇಷನ್ ಅಥವಾ ಎಕ್ಸ್ಪ್ರೆಷನಲ್ಲಿ ಬೇಸಿಕ್ ಇನ್ನೊಂದೇನೆಂದರೆ ಒಂದು ಅಡಿಷನ್ ಮತ್ತು ಸಬ್ಟ್ರಾಕ್ಷನ್. ಸೊ ಅಡಿಷನಲ್ಲಿ ಏನಾಗುತ್ತೆ, ಇವಾಗ ಪವರ್ ಸೇಮ್ ಇರಬೇಕು. ಎಕ್ಸ್ಪೋನೆಂಟ್ ಇದೆಯಲ್ವ, ಅದು ಸೇಮ್ ಇದ್ದರೆ ಆವಾಗ ನೀವು ಈಸಿಲಿ ಆ್ಯಡ್ ಮಾಡ್ಬೋದು ನಂಬರ್ಸ್ ಥರನೇ. ಇವಾಗ 3x + 4x ಇದ್ದರೆ 7x ಇದು ಆನ್ಸರ್. 3x² + 4x ಇದ್ದರೆ ಇವೆರಡರ ಪವರ್ ಇದೆಯಲ್ಲ, ಇಲ್ಲಿ 1 ಇದೆ, ಇದು 2. ಸೊ ಇದನ್ನು ಆ್ಯಡ್ ಮಾಡಬಾರ್ದು. ಅದೇ ಥರ ಸಬ್ಟ್ರಾಕ್ಷನ್ ಅಷ್ಟೇ. 4x - 3x ಇದ್ದರೆ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡ್ಬೋದು. ದ್ಯಾಟ್ ಈಸ್ 1x ಅಥವಾ 1xನ x ಅಂತಲೂ ಬರಿಬೋದಲ್ವ. ಸೊ ಅದು ಆಲ್ಜಿಬ್ರಿಕ್ ಇಕ್ವೇಷನ್ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಈ ಥರ ಮಾಡಬೇಕು. ಯಾವಾಗ ಪವರ್ ಸೇಮ್ ಇರುತ್ತೋ 1 ಇದ್ದರೆ ಆ್ಯಡ್ ಮಾಡ್ಬೋದು. ಡಿಫ್ರೆಂಟ್ ಪವರ್ ಇದ್ದರೆ ಅದನ್ನು ಆ್ಯಡ್ ಮಾಡೋಕ್ಕಾಗಲ್ಲ. ಇದೊಂದು ಬೇಸಿಕ್ಕು. ಇವತ್ತು ನಾವು ಪಾಲಿನಾಮಿಯಲ್ಸ್ ಮಾತಾಡ್ತಿದ್ದೀವಲ್ವ, ಪಾಲಿನಾಮಿಯಲ್ಸ್.
ಸೊ ಇದರದ್ದು ಮೇನ್ ಕಂಡೀಷನ್ ಬಂದುಬಿಟ್ಟು ಈ ಪವರ್ ಇದೆಯಲ್ವಾ ಎಕ್ಸ್ಪೋನೆಂಟ್ ಅದು ಯಾವಾಗಲೂ ಅಷ್ಟೇ ಹೋಲ್ ನಂಬರ್ ಆಗಿರಬೇಕು. ಹೋಲ್ ನಂಬರ್ ಅಂದರೆ ಏನು? 0, 1, 2, 3 ಎಕ್ಸೆಟ್ರಾ. 1/3 ಫ್ರ್ಯಾಕ್ಷನಲ್ಲಿ ಇರಬಾರ್ದು. 1/2, 1/4 ಇದೆಲ್ಲ ಇರಬಾರ್ದು. ಇದೆಲ್ಲ ಇದ್ದರೆ ಅದು ಪಾಲಿನಾಮಿಯಲ್ ಆಗಲ್ಲ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಇವಾಗ ಎಕ್ಸ್ ಪ್ಲಸ್ ಮತ್ತು -1, -2, -3 ಮೈನಸ್ ಇರುವಂಥದ್ದು ಇಲ್ಲ. 0, 1, +1 ಇದೆಲ್ಲ ಪ್ಲಸ್ಗಳು. 1, 2, 3 ಅಂದರೆ ಏನು? ಪ್ಲಸ್ ಇರುತ್ತೆ ಅಂತ. 1, 2, 3 ಸೊ ಎಕ್ಸ್ ಪ್ಲಸ್ 1/x ಅಂತ ಇದ್ದರೆ ಸೊ ಎಕ್ಸ್ ಪ್ಲಸ್ ಈ ಎಕ್ಸ್ ಪವರ್ 1 ಇದೆ ಅಲ್ವಾ, ಇದು ಮೇಲೆ ಹೋದರೆ ಏನಾಗುತ್ತೆ? x⁻⁻1 ಆಗುತ್ತೆ. ಅದೇ ಥರ x⁻² ಇದೆ, ಎಕ್ಸ್ 1/x² ಇದ್ದರೆ ಇಲ್ಲಿ +1 ಇದೆ, +2 ಇದೆ, ಮೇಲೋದ್ರೆ ಏನಾಗುತ್ತೆ? ಪ್ಲಸ್ ಇರೋದು ಮೈನಸ್ ಆಗುತ್ತೆ, ದಟ್ ಈಸ್ -2 ಆಗುತ್ತೆ. ಸೊ ಇದೆಲ್ಲ ಇದ್ದರೆ ಇದೆಲ್ಲ ಏನು ಪಾಲಿನಾಮಿಯಲ್ ಈಕ್ವೇಷನ್ ಆಗೋಕ್ಕೆ ಚಾನ್ಸ್ ಇಲ್ಲ, ಅಂದರೆ ಅದು ಆಗಲ್ಲ ಅಂತ ಅರ್ಥ. ಸೊ ಇಲ್ಲಿ ಅದನ್ನೇ ಕೇಳಿದ್ದಾರೆ ಈ ಕ್ವಶನಲ್ಲಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್ ಆರ್ ಪಾಲಿನಾಮಿಯಲ್ಸ್ ಇನ್ 1 ವೇರಿಯಬಲ್ ಆ್ಯಂಡ್ ವಿಚ್ ಆರ್ ನಾಟ್, ಸ್ಟೇಟ್ ದ ರೀಸನ್. ಸೊ 4x² ಇದೆಲ್ಲ ಇದೆಯಲ್ವಾ, ಇಲ್ಲಿ √2 ಇದೆ, ಇದೊಂದು ಕಾನ್ಸ್ಟೆಂಟು, ಇದು ವೇರಿಯಬಲ್ ಅಲ್ಲ, ಇದು XYZ ಆ ಥರ ಇಲ್ಲ ಅಲ್ವಾ. ಸೊ √2 ಓಕೆ, x² ಇದೆ ಹೋಲ್ ನಂಬರ್ ಓಕೆ, ಹೋಲ್ ನಂಬರ್ ಓಕೆ, 1 ಇದೆ ಹೋಲ್ ನಂಬರ್. ಇಲ್ಲಿ √t ಅಂದರೆ t⁻1/2 ಅಂತ ಅರ್ಥ. ಸೊ 1/2 ಇರ್ಬೋದಾ ಪಾಲಿನಾಮಿಯಲಲ್ಲಿ? ಇಲ್ಲ. ಇಲ್ಲಿ y ಕೆಳಗಿದೆ, ಇಲ್ಲಿ +1 y⁻1 +1 ಮೇಲೋದ್ರೆ ಏನಾಗುತ್ತೆ? y⁻−1 ಆಗುತ್ತೆ. ಸೊ -1 ಆಗ್ಬೋದಾ? ಇಲ್ಲ, ಇದು ಪಾಲಿನಾಮಿಯಲ್ ಅಲ್ಲ. ಸೊ ಇದು ಅಲ್ಲ, ಇದು ಅಲ್ಲ, ಇದೆಲ್ಲ ಹೋಲ್ ನಂಬರ್ಸ್, 10 ಇರ್ಬೋದು, 3 ಇರ್ಬೋದು, 50 ಎಕ್ಸೆಟ್ರಾ ಇನ್ಫೈನೈಟ್ವರೆಗೂ. ಸೊ 0, 1, 2, 3, 4 ಈ ಥರ ಇನ್ಫೈನೈಟ್ವರೆಗೂ ನಂಬರ್ಸ್. ಅದೇ ಥರ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ರೈಟ್ ದ ಕೊಎಫಿಷಿಯಂಟ್ ಆಫ್ x² ಅಂತ ಕೇಳಿದ್ದಾರೆ. ಸೊ ಇಲ್ಲಿ x² ಪಕ್ಕ ಇರುವಂಥ ನಂಬರು ಎಷ್ಟು? 1. ಏನೂ ಇಲ್ಲ ಅಂತ ಅಂದರೆ 1 ಅಂತ ಅರ್ಥ. ಸೊ x² ಕೊಎಫಿಷಿಯಂಟ್ ಈ ಪರ್ಟಿಕ್ಯುಲರ್ ಪಾಲಿನಾಮಿಯಲಲ್ಲಿ 1. ಅದೇ ಥರ ಇಲ್ಲಿ -1, ಇಲ್ಲಿ -x² ಇದೆ ಅಲ್ವಾ. ಸೊ -x² ಅಂದರೆ ಇಲ್ಲಿ -1 ಅಂತ ಅರ್ಥ. ಈ ಪೂರ್ತಿ ಇದೆಯಲ್ವಾ, ಇದು ಪೂರ್ತಿ ತಗೋಬೇಕು. ಈ ಮೈನಸ್ ಇರೋದು 1ಗೆ ಸೇರಿದ್ದೆ, ಏನೂ ಇಲ್ಲ ಅಂದರೆ 1, ಇಲ್ಲಿ ಮೈನಸ್ ಇದೆ -1. ಸೊ ಕೊಎಫಿಷಿಯಂಟ್ ಆಫ್ x² -1. ಇಲ್ಲಿ x² ಪಕ್ಕ ಅಂದರೆ ಲೆಫ್ಟ್ ಸೈಡ್ ಇರೋದು π/2. ಸೊ π/2 ಕೊಎಫಿಷಿಯಂಟ್ ಆಫ್ x². ಓಕೆನಾ? ಸೊ ಇದೆಲ್ಲ ಸಾಲ್ವ್ ಮಾಡಿ ನಾನು ಹೇಳ್ಕೊಟ್ಟಿರೋ ಕಾನ್ಸೆಪ್ಟ್ ಮೇಲೆ ಇದೆ. ಓಕೆನಾ? ಸೊ ಇವಾಗ ಟೈಪ್ಸ್ ಆಫ್ ಪಾಲಿನಾಮಿಯಲ್ ನೋಡೋಣ. ಆನ್ ದ ಬೇಸಿಸ್ ಆಫ್ ಸೊ ಟೈಪ್ಸ್ ಆಫ್ ಪಾಲಿನಾಮಿಯಲಲ್ಲಿ ಇದು ಇದೆಯಲ್ವ ಲೀನಿಯರ್ ಕ್ವಾಡ್ರಾಟಿಕ್, ಇವಾಗ ಮಾತಾಡೋಣ ಅದ್ರ ಬಗ್ಗೆ. ಸೊ ಲೀನಿಯರ್ ಕ್ವಾಡ್ರಾಟಿಕ್ ಆ್ಯಂಡ್ ಕ್ಯೂಬಿಕ್. ಸೊ ಲೀನಿಯರ್ ಕ್ವಾಡ್ರಾಟಿಕ್, ಕ್ಯೂಬಿಕ್ ಯಾವುದ್ರ ಬೇಸಿಸ್ ಮೇಲೆ ಅಂದರೆ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಟರ್ಮ್ಸ್. ಸೊ ನಂಬರ್ ಆಫ್ ಟರ್ಮ್ಸ್ ಬಂದರೆ ಇಲ್ಲಿ ಲೀನಿಯರ್ ಬರಲ್ಲ, ಇಲ್ಲಿ ಬರುತ್ತೆ ಮೋನೋನಾಮಿಯಲ್, ಟ್ರೈನಾಮಿಯಲ್ ಮತ್ತು ಬೈನಾಮಿಯಲ್. ಸೊ ನಾನು ಹೇಳಿದ್ನಲ್ವ ಟರ್ಮ್ಸ್ ಅಂದರೆ ಏನು ಅಂತ. ಸೊ ಟರ್ಮ್ಸ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಮೋನೋನಾಮಿಯಲ್ ಅಂದರೆ 3x² ಒಂದೇ ಟರ್ಮ್ ಇದೆ, ಇಲ್ಲೇನಾಗುತ್ತೆ 3x² + 2 ಅಥವಾ 4x³ + 2 2x ಈ ಥರ. ಸೊ ಇಲ್ಲಿ 2 ಟರ್ಮ್ಸ್ ಇದೆ, 2 ಟರ್ಮ್ಸ್ ಇದ್ದರೆ ಬೈನಾಮಿಯಲ್. ಇಲ್ಲಿ ಟ್ರೈನಾಮಿಯಲ್ ಅಂದರೆ 3 ಟರ್ಮ್ಸ್ ಇರುತ್ತೆ. ಸೊ ಟರ್ಮ್ಸ್ ಅಂದರೆ ಗೊತ್ತಾಯ್ತಲ್ವಾ, 2x + 3, ಸೊ 1, 2, 3. ಸೊ 3 ಟರ್ಮ್ಸ್ ಇದ್ದರೆ ಅದೇನಾಗುತ್ತೆ? ಟ್ರೈನಾಮಿಯಲ್. ಮೊನೋನಾಮಿಯಲ್, ಬೈನಾಮಿಯಲ್ ಮತ್ತು ಏನಾಗುತ್ತೆ? ಟ್ರೈನಾಮಿಯಲ್. ಓಕೆನಾ? ಸೊ ಮತ್ತು ಈ ಈಕ್ವೇಷನ್ಸ್ ಇದೆಯಲ್ವ, ಇದು ಪಾಲಿನಾಮಿಯಲ್ಸ್ ಇದೆಯಲ್ವ, ಈ ಪಾಲಿನಾಮಿಯಲ್ಸ್ನ ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು? p ಆಫ್ x, q ಆಫ್ x ಅಥವಾ r ಆಫ್ x ಈ ಥರ ರೆಪ್ರೆಸೆಂಟ್ ಮಾಡ್ಬೋದು. p ಆಫ್ x = 3x² + 4x + 3 ಈ ಥರ ಯಾವುದೇ ಈಕ್ವೇಷನ್ ಆಗಿರಲಿ, ಇದು ಫಾರ್ ಎಕ್ಸಾಂಪಲ್ ಅಲ್ವಾ. q ಆಫ್ x ಥರನೂ ರೆಪ್ರೆಸೆಂಟ್ ಮಾಡ್ಬೋದು, r ಆಫ್ x ಥರನೂ ರೆಪ್ರೆಸೆಂಟ್ ಮಾಡ್ಬೋದು. ಮತ್ತು ಇಲ್ಲಿ p ಆಫ್ y ಅಂತಲೂ ರೆಪ್ರೆಸೆಂಟ್ ಮಾಡ್ಬೋದು. ಇಲ್ಲಿ x ಯಾಕೆ ಬಂದಿದೆ? ಇಲ್ಲಿ ವೇರಿಯೇಬಲ್ x ಇರೋದ್ರಿಂದ, ಇದರಲ್ಲಿ ವೇರಿಯೇಬಲ್ ಯಾವುದು? x. ಅದೇ ಥರ ಇವಾಗ 3y² + 4y
ಪ್ಲಸ್ 2y ಸಾರಿ 2y ಕ್ಯೂಬ್ ಅಂತ ಇದ್ದರೆ ಇಲ್ಲಿ ವೇರಿಯೇಬಲ್ ಯಾವುದು y, ವೇರಿಯೇಬಲ್ ಎಕ್ಸ್ ಇಲ್ಲಿ y ವೇರಿಯೇಬಲ್, ಅದಕ್ಕೆ ಇಲ್ಲಿ ಪಿ ಆಫ್ y ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಪಾಲಿನೋಮಿಯಲ್ಸ್ ಅರ್ಥ ಆಯಿತು. ಪಾಲಿನೋಮಿಯಲ್ಸಲ್ಲಿ ಮೇನ್ ಕಂಡೀಷನ್ ಬಂದ್ಬಿಟ್ಟು ಎಕ್ಸ್ಪೋನೆಂಟ್ ಏನಾಗಿರಬೇಕು, ಎಕ್ಸ್ಪೋನೆಂಟ್ ಹೋಲ್ ನಂಬರ್ ಆಗಿರಬೇಕು, ಆವಾಗ ಮಾತ್ರ ಏನಾಗುತ್ತೆ ಅದು ಪಾಲಿನೋಮಿಯಲ್. ಸೊ ಇದು ಅರ್ಥ ಆಯಿತು. ಮತ್ತು ಇದು ಬೈನೋಮಿಯಲ್, ಟ್ರೈನೋಮಿಯಲ್ ಮತ್ತು ಮೋನೋನೋಮಿಯಲ್. ನೆಕ್ಸ್ಟು 2 ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ನೊಂದೆರಡಿದೆ. ಒಂದು ಝೀರೋ ಪಾಲಿನೋಮಿಯಲ್, ಇನ್ನೊಂದು ಬಂದುಬಿಟ್ಟು ನಾನ್ ಝೀರೋ ಕಾನ್ಸ್ಟೆಂಟ್, ಅಂದರೆ ಇಲ್ಲಿ ವೇರಿಯೇಬಲ್ಸೇ ಇಲ್ಲ, ಆ ಥರ ಪಾಲಿನೋಮಿಯಲ್. ಸೊ ಝೀರೋ ಪಾಲಿನೋಮಿಯಲಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ. ಇಲ್ಲೇನಾಗುತ್ತೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4 ಇರ್ಬೋದು, ಅಥವಾ ಪಿ ಆಫ್ ವೈ ಇಸ್ ಈಕ್ವಲ್ ಟು 5 ಇರ್ಬೋದು. ಸೊ ಇಲ್ಲಿ ಎಕ್ಸ್ ವೇರಿಯೇಬಲ್ ಇದೆಯಾ, ಇಲ್ಲ, ಇದು ಕಾನ್ಸ್ಟೆಂಟು. ನಾವು ಎಕ್ಸ್ ಟು ದಿ ಪವರ್ ಆಫ್ ಝೀರೋ ಅಂತ ವೇರಿಯೇಬಲ್ ಅಸ್ಯೂಮ್ ಮಾಡ್ಕೋಬೋದು, ಬಟ್ ಇದು ಇರಲ್ಲ, 4 ಆ ಥರನೇ ಬರಿಬೋದು ನಾವು. ಇದು ಏನು ಕಾನ್ಸ್ಟೆಂಟ್, ಚೇಂಜ್ ಆಗಲ್ಲಲ್ವ, 4 ಇದ್ದರೆ 4. ನಾನ್ ಝೀರೋ ಯಾಕೆ, ಇಲ್ಲಿ ಝೀರೋ ಇಲ್ಲ, ಝೀರೋ ಬಂದುಬಿಟ್ರೆ ಅದೇನಾಗುತ್ತೆ, ಝೀರೋ ಪಾಲಿನೋಮಿಯಲ್ ಆಗುತ್ತೆ. ಸೊ ಇದು 2 ಟೈಪ್ಸ್ ಆಫ್ ಪಾಲಿನೋಮಿಯಲ್. ಓಕೆನಾ. ನೆಕ್ಸ್ಟ್ ಬರುತ್ತೆ ಡಿಗ್ರಿ ಆಫ್ ಪಾಲಿನೋಮಿಯಲ್. ಸೊ ಡಿಗ್ರಿ ಆಫ್ ಪಾಲಿನೋಮಿಯಲ್ಸ್ ಏನು, ಇವಾಗ ಡಿಗ್ರಿ ಅಂದರೆ ಹೈಯೆಸ್ಟ್ ಪವರ್ ಆಫ್ ಅ ಪರ್ಟಿಕ್ಯುಲರ್ ಪಾಲಿನೋಮಿಯಲ್. ಸೊ ಒಂದು ಪರ್ಟಿಕ್ಯುಲರ್ ಪಾಲಿನೋಮಿಯಲ್, ಫಾರ್ ಎಕ್ಸಾಂಪಲ್ ಹೈಯೆಸ್ಟ್ ಪವರ್, ಸೊ ಇವಾಗ 3x³ + 4x² + 3 ಅಂತ ಇದ್ದರೆ ಇದರಲ್ಲಿ ಪವರ್ ನೋಡ್ತಾ, ಇದರಲ್ಲಿ ಪವರ್ ಇಲ್ಲ, x ಟು ದಿ ಪವರ್ 0 ಅಂದರೆ 0 ತುಂಬ ಲೀಸ್ಟ್, ಆಮೇಲೆ 2, ಆಮೇಲೆ 3. ಸೊ ಇಲ್ಲಿ 3 ಏನಿದೆ, ಹೈಯೆಸ್ಟ್ ಇದೆ. ಸೊ ಈ ಪರ್ಟಿಕ್ಯುಲರ್ ಪಾಲಿನೋಮಿಯಲ್ದು ಡಿಗ್ರಿ ಎಷ್ಟು, ಹೈಯೆಸ್ಟ್ ಎಷ್ಟು, 3. ಸೊ ಅದೇ ಡಿಗ್ರಿ ಆಫ್ ಪಾಲಿನೋಮಿಯಲ್. ಈ ಪರ್ಟಿಕ್ಯುಲರ್ ಪಾಲಿನೋಮಿಯಲ್ದು ಡಿಗ್ರಿ 3. ಅದೇ ಥರ 3x² + 4 ಇದ್ದರೆ, 4x ಇದ್ದರೆ ಇದರಲ್ಲಿ ಇದು 1, ಇದು 2, ಹೈಯೆಸ್ಟ್ ಯಾವುದು 2. ಸೊ 2 ಪವರ್ ಹೈಯೆಸ್ಟ್ ಅಲ್ವಾ, ಅದೇ ಡಿಗ್ರಿ ಆಫ್ ದಿಸ್ ಪರ್ಟಿಕ್ಯುಲರ್ ಪಾಲಿನೋಮಿಯಲ್. ಸೊ ಇಲ್ಲಿ ಹೈಯೆಸ್ಟ್ ಯಾವುದು 5, ಇಲ್ಲಿ ಹೈಯೆಸ್ಟು 8. ಸೊ ಇದು 5, ಇದು 8, ಇದು ಡಿಗ್ರಿ ಆಫ್ ಪಾಲಿನೋಮಿಯಲ್. ಓಕೆ. ಸೊ ಇದು ಅರ್ಥ ಆಯಿತಾ. ಇವಾಗ ಫಾರ್ ಎಕ್ಸಾಂಪಲ್ ನಾನ್ ಝೀರೋ ಪಾಲಿನೋಮಿಯಲ್, ಆವಾಗಲೇ ನಾನು ಹೇಳಿದ್ನಲ್ವ, ನಾನ್ ಝೀರೋ ಕಾನ್ಸ್ಟೆಂಟ್ ಪಾಲಿನೋಮಿಯಲ್, ಝೀರೋ ಪಾಲಿನೋಮಿಯಲ್ ಜೊತೆಗೆ 5 ಈ ಥರ ಇದ್ದರೆ ಎಕ್ಸ್ ಟು ದಿ ಪವರ್ ಆಫ್ ಏನು ಬರುತ್ತೆ, 0 ಬರುತ್ತೆ. ಇದೇ ಹೈಯೆಸ್ಟ್ ಅಲ್ವಾ. ಸೊ ಹೈಯೆಸ್ಟ್ ಇಲ್ಲಿ ಯಾವ್ದು ಬರುತ್ತೆ, 0. ಸೊ ಡಿಗ್ರಿ ಆಫ್ ನಾನ್ ಝೀರೋ ಕಾನ್ಸ್ಟೆಂಟ್ ಪಾಲಿನೋಮಿಯಲ್, ಅದರದ್ದು ಡಿಗ್ರಿ ಎಷ್ಟು ಬರುತ್ತೆ, 0. ಓಕೆನಾ. ಇದು ನೆನ್ಪಿಟ್ಕೊಳ್ಳಿ. ಮತ್ತು ಝೀರೋ ಪಾಲಿನೋಮಿಯಲ್ದು ಏನು ಬರುತ್ತೆ, ಅದರದ್ದು ನಾಟ್ ಡಿಫೈನ್ಡ್. ಸೊ ಇದನ್ನು ಡಿಫೈನ್ ಮಾಡೋಕ್ಕಾಗಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಇವೆರಡು ತುಂಬ ಇಂಪಾರ್ಟೆಂಟ್, ಝೀರೋ ಪಾಲಿನೋಮಿಯಲ್ ಮತ್ತು ಡಿಗ್ರಿ ಆಫ್ ನಾನ್ ಝೀರೋ ಕಾನ್ಸ್ಟೆಂಟ್ ಪಾಲಿನೋಮಿಯಲ್. ನೆಕ್ಸ್ಟ್ ಟೈಪ್ಸ್ ಆಫ್ ಪಾಲಿನೋಮಿಯಲ್ ಆನ್ ದ ಬೇಸಿಸ್ ಆಫ್, ಫಸ್ಟ್ ಒನ್ ಆನ್ ದ ಬೇಸಿಸ್ ಆಫ್ ಎಕ್ಸ್ಪೋನೆಂಟ್. ಎಕ್ಸ್ಪೋನೆಂಟ್ ಅಂದ್ರೇನು, ಪವರು. ಸೊ ಎಕ್ಸ್ಪೋನೆಂಟ್ ಇವಾಗ 1 ಇದೆ ಅಂದ್ಕೊಳ್ಳಿ, ಪವರು 1 ಇದೆ, ಎಕ್ಸ್ಪೋನೆಂಟ್ 1 ಇದೆ, ಎಕ್ಸ್ಪೋನೆಂಟ್ 2 ಇದೆ, ಎಕ್ಸ್ಪೋನೆಂಟ್ 3 ಇದೆ. ಸೊ ಎಕ್ಸ್ಪೋನೆಂಟ್ 1 ಇದ್ದರೆ ಅದನ್ನು ಲೀನಿಯರ್ ಎಕ್ಸ್ಪೋನೆಂಟ್ ಅಂತ ಅಲ್ಲ, ಹೈಯೆಸ್ಟ್ ಎಕ್ಸ್ಪೋನೆಂಟ್ನ ಏನಂತ ಕರಿತೀವಿ, ಹೈಯೆಸ್ಟ್ ಪವರ್ನ ಏನಂತ ಕರಿತೀವಿ, ಡಿಗ್ರಿ. ಸೊ ಅಕಸ್ಮಾತ್ ಡಿಗ್ರಿ 1 ಇದೆ ಅಂದರೆ ಅದು ಏನಾಗುತ್ತೆ, ಲೀನಿಯರ್. ಡಿಗ್ರಿ 2 ಇದೆ ಅಂದರೆ ಅದು ಕ್ವಾಡ್ರಾಟಿಕ್. ಡಿಗ್ರಿ 3 ಇದೆ ಅಂದರೆ ಅದನ್ನು ಏನಂತೀವಿ, ಕ್ಯೂಬಿಕ್. ಸೊ ಲೀನಿಯರ್ ಯಾವಾಗ ಡಿಗ್ರಿ ಅಂದರೆ ಹೈಯೆಸ್ಟ್ ಪವರು 1 ಆಗಿರುತ್ತೋ ಅದನ್ನು ಲೀನಿಯರ್, ಕ್ವಾಡ್ರಾಟಿಕ್ ಆ್ಯಂಡ್ ಕ್ಯೂಬಿಕ್ ಪಾಲಿನೋಮಿಯಲ್ ಅಂತ ಕರಿತೀವಿ. ಸೊ ಇದ್ರದ್ದು ಜನರಲ್ ಇಕ್ವೇಷನ್ ಕೇಳ್ತಾರೆ. ಇದರಲ್ಲಿ ಮ್ಯಾಕ್ಸಿಮಮ್ ಟರ್ಮ್ಸ್ ಬಂದುಬಿಟ್ಟು 2 ಆಗೋದು. ಇದರಲ್ಲಿ ಮ್ಯಾಕ್ಸಿಮಮ್ ಟರ್ಮ್ಸ್ ಎಷ್ಟಾಗುತ್ತೆ, 2. ಯಾಕೆ, ಫಾರ್ ಎಕ್ಸಾಂಪಲ್ ಇವಾಗ 2x + 3 ಅಂತ ತೊಗೊಂಡ್ರೆ x² ಬರೋಂಗಿಲ್ಲ, ಹೈಯೆಸ್ಟ್ 1 ಇರಬೇಕು, x ಟು ದಿ ಪವರ್ ಆಫ್ 1 ಹೈಯೆಸ್ಟ್ 1 ಆಗಿರಬೇಕು ಲೀನಿಯರಲ್ಲಿ ಅಲ್ವಾ.
ಅದನ್ನೇ ಅಲ್ವಾ ಹೇಳೋದು, ಹೈಯೆಸ್ಟ್ ಪವರ್ 1 ಆಗಿದ್ದರೆ ಅದನ್ನು ಲೀನಿಯರ್ ಅಂತಾರೆ. ಸೊ ಇವಾಗ 2x⁻1 ಇರಬೇಕಂದ್ರೆ ಇವಾಗ 3x+1 2x+3 ಅಂತಲೂ ತೊಗೋಬೋದು. 3 ಟರ್ಮ್ಸ್ ಆಗಲ್ಲ ಇದು, ಯಾಕಂದರೆ ಇವೆರಡನ್ನ ಆ್ಯಡ್ ಮಾಡಬೇಕಲ್ವ, ಸೇಮ್ ಪವರ್ ಇದ್ದರೆ ಆ್ಯಡ್ ಮಾಡ್ಬೋದು. ಇದನ್ನು 5x+3. ಸೊ ಮ್ಯಾಕ್ಸಿಮಮ್ ಎಷ್ಟು ಟರ್ಮ್ಸು? 2 ಟರ್ಮ್ಸ್, ಮಿನಿಮಮ್ 1. ಅದೇ ಥರ ಕ್ವಾಡ್ರಾಟಿಕಲ್ಲಿ ನೋಡೋದಾದರೆ, ಸೊ ಕ್ವಾಡ್ರಾಟಿಕಲ್ಲಿ ಮ್ಯಾಕ್ಸಿಮಮ್ ಡಿಗ್ರಿ ಎಷ್ಟು ಅಂದರೆ ಡಿಗ್ರಿ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ 2, ಅಂದರೆ ಹೈಯೆಸ್ಟ್ ಪವರ್ 2 ಇರಬೇಕು. 3x² + 4x + 3. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಬಂದುಬಿಟ್ಟು 3 ಟರ್ಮ್ಸ್ ಇರುತ್ತೆ. ಇವಾಗ ನೀವು ಇದನ್ನು ಜಾಸ್ತಿ ಮಾಡೋಕ್ಕೋದ್ರೆ 3x² + 4x² ಈ ಥರ ಮಾಡೋದಾದರೆ ಇದನ್ನು ಆ್ಯಡ್ ಮಾಡಬೇಕಲ್ವ, ಸೇಮ್ ಪವರ್ ಇರೋದನ್ನ. ಒಟ್ಟಿನಲ್ಲಿ ಇದು ಒಂದಾಗುತ್ತೆ, ಇದೊಂದು 3, ಟೋಟಲ್ 3, ಮ್ಯಾಕ್ಸಿಮಮ್ ಮಿನಿಮಮ್ 1 ಹೇಗೆ 4x². ಸೊ ಈ ಥರ 1 ಇರ್ಬೋದಲ್ವ, ಇದು ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಎಷ್ಟು ಅರ್ಥ ಆಯ್ತಾ? ಸೊ ಕ್ಯೂಬಿಕಲ್ಲಿ ಏನಿರುತ್ತೆ? ಕ್ಯೂಬಿಕಲ್ 4 ಇರುತ್ತೆ. ಸೊ ಕ್ಯೂಬಿಕಲ್ಲಿ 4 ಇರುತ್ತೆ ಅಂದರೆ 3x³. ಕ್ಯೂಬಿಕಲ್ಲಿ ಮ್ಯಾಕ್ಸಿಮಮ್ ಡಿಗ್ರಿ ಎಷ್ಟು? 3. ಸೊ ಪ್ಲಸ್ 2x² + 3x + 4. ಸೊ ಇದರಲ್ಲಿ 1 2 3 4, ಮ್ಯಾಕ್ಸಿಮಮ್ ಎಷ್ಟು? 4, ಮಿನಿಮಮ್ ಇಲ್ಲೂ ಒಂದೇ. ಸೊ ಮೂರೋದಕ್ಕೂ ಮಿನಿಮಮ್ 1, ದಟ್ ಈಸ್ 3x³ ಇಲ್ಲ 6x³, 5x³, 1 ಇರ್ಬೋದು. ಮಿನಿಮಮ್ ಟರ್ಮ್ 1, ಮ್ಯಾಕ್ಸಿಮಮ್ ಟರ್ಮ್ 4. ಸೊ ಫಸ್ಟ್ ಟೈಪ್ಸ್ ಆಫ್ ಪಾಲಿನಾಮಿಯಲ್ ಓದಿದ್ದು ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಟರ್ಮ್ಸ್. ಬೈನಾಮಿಯಲ್, ಮೋನೋ ಅಂದರೆ 1, ಬೈ ಅಂದರೆ 2, ಟ್ರೈನಾಮಿಯಲ್. ಇಲ್ಲಿ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಆನ್ ದ ಬೇಸಿಸ್ ಆಫ್ ಎಕ್ಸ್ಪೋನೆಂಟ್ ಅಥವಾ ಆನ್ ದ ಬೇಸಿಸ್ ಆಫ್ ಡಿಗ್ರಿ, ಹೈಯೆಸ್ಟ್ ಎಕ್ಸ್ಪೋನೆಂಟ್ ಅಥವಾ ಡಿಗ್ರಿ. ಲೀನಿಯರ್, ಕ್ವಾಡ್ರಾಟಿಕ್ ಆ್ಯಂಡ್ ಕ್ಯೂಬಿಕ್. ಇದರಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ನೆನ್ಪಿಟ್ಕೊಳ್ಳಿ, ಓಕೆನಾ? ಸೊ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಅಲ್ಲಿ ಲೀನಿಯರ್, ಕ್ವಾಡ್ರಾಟಿಕ್ ಮತ್ತು ಕ್ಯೂಬಿಕ್ ಇತ್ತಲ್ವ. ಕ್ಯೂಬಿಕ್. ಸೊ ಈ ಮೂರರಲ್ಲಿ ಜನರಲ್ ಫಾರ್ಮುಲಾ ax + b, ಇದರಲ್ಲಿ ax² + bx + c, ಇದರಲ್ಲಿ ax³ + bx² + cx + d, ಸೊ ಇದು ಜನರಲ್ ಫಾರ್ಮುಲಾ, ಜನರಲ್ ಇಕ್ವೇಷನ್ ಲೀನಿಯರ್ದು, ಕ್ವಾಡ್ರಾಟಿಕ್ ಮತ್ತು ಕ್ಯೂಬಿಕಲ್ಲಿ. ನೆಕ್ಸ್ಟ್ ಟಾಪಿಕ್ಕು ಝೀರೋಸ್ ಆಫ್ ಪಾಲಿನಾಮಿಯಲ್. ಸೊ ಅದಕ್ಕಿಂತ ಮುಂಚೆ ಝೀರೋಸ್ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ಸಾಲ್ವ್ ಮಾಡೋಕ್ಕೆ ಬರಬೇಕು. ಈ ಈಕ್ವೇಷನ್ಸ್ ಇದೆಯಲ್ಲ ಪಾಲಿನಾಮಿಯಲ್ದು, ಅದು ಸಾಲ್ವ್ ಮಾಡೋಕ್ಕೆ ಬರಬೇಕು. ಸೊ p(x) = ಇವಾಗ ಫಾರ್ ಎಕ್ಸಾಂಪಲ್ 2x² - 5x ಅಂತ ಇದ್ದರೆ, ಸೊ ಇದು ಇವಾಗ ಇಫ್ x = 1 ಈ ಥರ ಕ್ವಶನಲ್ಲಿ ಕೊಡ್ತಾರೆ. ಇಫ್ x = 1 ಫೈಂಡ್ ದ ವ್ಯಾಲ್ಯೂ ಆಫ್ p(x). ಸೊ p(x) ಎಷ್ಟಾಗುತ್ತೆ? ಏನಿಲ್ಲ, ಇಲ್ಲಿ x ಇದೆಯಲ್ವಾ, ಆ ಪ್ಲೇಸಲ್ಲಿ ಏನು ಮಾಡಬೇಕು? 1ನ ಪುಟ್ ಮಾಡಬೇಕು. ಸೊ 2 × 1 x² ಜಾಗದಲ್ಲಿ 1² -5 × x ಜಾಗದಲ್ಲಿ 1. ಸೊ 5x ಅಂದರೆ 5 × 1, 5 × x ಅಲ್ವಾ. ಅದೇ ಥರ ಇಲ್ಲಿ 5 × 1. ಸೊ ಇಲ್ಲೇನಾಗುತ್ತೆ? 2 × 1² ಅಂದರೆ 1, ಅಂದರೆ 2 × 1 2, 5. ಸೊ 2 - 5 = -3 ಆಗುತ್ತೆ. ಸೊ ಇದು ವ್ಯಾಲ್ಯೂ ಇಫ್ x = 1. ಅದೇ ಥರ x = 2 ಹೇಳಿದ್ರೆ ಇಲ್ಲಿ ಏನು ಮಾಡಬೇಕು? 2 ಪುಟ್ ಮಾಡಬೇಕು. ಸೊ 2 × x² ಅಂದರೆ ಅಲ್ಲಿ 2² -5 × 2. ಸೊ 2 × 4 8 ಆಗುತ್ತಲ್ವ. ಸೊ 8 - 10 ದಟ್ ಈಸ್ -2. 5 × 2 ಮಾಡಿದ್ರೆ 10 ಬರುತ್ತೆ. 8 - 10 ಎಷ್ಟು? -2. ಸೊ ಈ ಥರ ವ್ಯಾಲ್ಯೂ ಅಂದರೆ ಇದು ಈಕ್ವೇಷನ್ನ ಇದರದ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅಂದರೆ x 1 ಆಗಿದಾಗ ಎಷ್ಟು ಬರುತ್ತೆ p(x) ಅಂತ.
ಸೊ ಇಲ್ಲಿ ಕ್ಯೂ ಆಫ್ ವೈ ಅಂತಲೂ ಕೊಡ್ಬೋದು, ಪಿ ಆಫ್ ಎಕ್ಸ್ ಅಂತಲೇ ಅಲ್ಲ. ಇವಾಗ ಕ್ಯೂ ಆಫ್ ವೈ ಅಂದರೆ ಇಲ್ಲಿ ಒಳಗಿರೋದೇ ಇಲ್ಲೂ ವೇರಿಯೇಬಲ್ ಆಗಿರುತ್ತೆ. ಇವಾಗ 3y² ಪ್ಲಸ್ 4y. ಸೊ ಇದರಲ್ಲಿ ವೇರಿಯೇಬಲ್ ಯಾವುದು ವೈ. ಸೊ ಅದಕ್ಕೆ ಇಲ್ಲಿ ಕ್ಯೂ ಆಫ್ ವೈ ಅಂತ ಬರೆದಿದ್ದಾರೆ. ಎಷ್ಟು ಅರ್ಥ ಆಯಿತಾ? ಸೊ ಇದರಲ್ಲಿ ಏನು ಬರುತ್ತೆ, ಇನ್ನೊಂದು ಇಲ್ಲಿ ನಾವು ಒಂದೊಂದೇ ವೇರಿಯೇಬಲ್ ತೊಗೊಂಡಿದ್ದೀವಿ. ಒಂದು ಇಕ್ವೇಷನಲ್ಲಿ ಒಂದೇ ವೇರಿಯೇಬಲ್ ಇದೆ. ಇವಾಗ ಈ ಇಕ್ವೇಷನಲ್ಲಿ ಎಕ್ಸ್ ಮಾತ್ರ ವೇರಿಯೇಬಲ್ ಆಗಿತ್ತು. ಈ ಥರ ಇರಲ್ಲ. ಪಾಲಿನಾಮಿಯಲ್ಸಲ್ಲಿ ಮಲ್ಟಿಪಲ್ ವೇರಿಯೇಬಲ್ಸು ಇರುತ್ತೆ. x² ಪ್ಲಸ್ y² ಪ್ಲಸ್ xy z ಈ ಥರ. ಇದರಲ್ಲಿ ಎಷ್ಟು ವೇರಿಯೇಬಲ್ಸ್ ಇದೆ? ಒಂದು ಎಕ್ಸ್ ಇದೆ ಒಂದು ವೇರಿಯೇಬಲು, y ಇದೆ ಒಂದು ವೇರಿಯೇಬಲು, ಮತ್ತು z ಇದೆ. ಸೊ 3 ವೇರಿಯೇಬಲ್ಸ್ ಇದೆ, ಅಂದರೆ 3 ಡಿಫ್ರೆಂಟ್ ಲೆಟರ್ಸ್ ಇದೆ ಇಲ್ಲಿ. ಇದು y, x, y, z. ಸೊ ಇಲ್ಲಿ ಎಷ್ಟು ವೇರಿಯೇಬಲ್ಸ್ ಇದೆ? 3 ವೇರಿಯೇಬಲ್ಸ್. ಅದೇ ಥರ ಇವಾಗ s² ಪ್ಲಸ್ t². ಸೊ ಇದರಲ್ಲಿ ಎಷ್ಟಿದೆ? s² ಪ್ಲಸ್ t² ಅಲ್ಲಿ 2 ವೇರಿಯೇಬಲ್ಸ್. ಓಕೆ, ಇಷ್ಟು ಅರ್ಥ ಆಯಿತಾ? ಸೊ ಇಲ್ಲೂ ಅದೇ ಥರ ಸಾಲ್ವ್ ಮಾಡೋದು. ಫೈಂಡ್ ದ ವ್ಯಾಲ್ಯೂ ಆಫ್ ಅ ಪಾಲಿನಾಮಿಯಲ್ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಪುಟ್ ಮಾಡಬೇಕು, -1 ಎಕ್ಸ್ ಇಸ್ ಈಕ್ವಲ್ ಟು 2. ಸೊ ಎಕ್ಸ್ ಜಾಗದಲ್ಲಿ ಏನು ಮಾಡಬೇಕು? -1. ಸೊ ಇಲ್ಲಿ -1 ಹೋಲ್ ಸ್ಕ್ವೇರ್ ಬಂದಾಗ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ ಇಲ್ಲಿ +1 ಬರುತ್ತೆ. ಆದರೆ ಇಲ್ಲಿ -1 ಕ್ಯೂಬ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಸೊ ಇಲ್ಲೇನಾಗುತ್ತೆ? -1 ಕ್ಯೂಬ್ ಮಾಡಿದರೆ -1 ಇಂಟು -1 ಇಂಟು -1. ಸೊ -1 ಇಂಟು -1 +1 ಆಗುತ್ತೆ. +1 ಇಂಟು -1 -1 ಆಗುತ್ತೆ. ಸೊ ಇಲ್ಲಿ ಕ್ಯೂಬ್ ಬಂದಾಗ -1, ಸ್ಕ್ವೇರ್ ಬಂದಾಗ 1 ಅಂದರೆ +1. ಸೊ ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂದರೆ ಆನ್ಸರ್. ಓಕೆನಾ? ಸೊ ಇದರಲ್ಲಿ ಏನು ಮಾಡಬೇಕಂದ್ರೆ ಈ ಪಿ ಆಫ್ ಎಕ್ಸ್ ಅಂತ ಯಾವುದೇ ಈಕ್ವೇಷನ್ ಕೊಡಲಿ ಅದನ್ನು ಈಕ್ವಲ್ ಟು 0 ಮಾಡಬೇಕು. ಈಕ್ವಲ್ ಟು ಏನು ಮಾಡಬೇಕು? 0 ಮಾಡಬೇಕು. ಅಂದರೆ ಸೊ ಇವಾಗ ಪಿ ಆಫ್ ಎಕ್ಸ್ ನಾನು 3x² ಪ್ಲಸ್ 4x ಅಂತ ಕೊಟ್ಟಿರ್ತೀನಿ. ಸೊ ಇದನ್ನು ಏನು ಮಾಡಬೇಕು? ಈಕ್ವಲ್ ಟು 0 ಅಂದರೆ ಇಸ್ ಈಕ್ವಲ್ ಟು 0. ಪಿ ಆಫ್ ಎಕ್ಸ್ ಜಾಗದಲ್ಲಿ ಏನು ಬರಬೇಕು? 0 ಬರೀಬೇಕು. 3x² ಪ್ಲಸ್ 4x. ಓಕೆನಾ? ಸೊ ಝೀರೋಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಈ ಥರ ಮಾಡಬೇಕು. ಅಂದರೆ ಏನು? ಈ 0 ಪಿ ಆಫ್ ಎಕ್ಸ್ 0 ಅಂತ ಅಂದರೆ ಏನು? ಇಲ್ಲಿ ನಾವು ಝೀರೋಸ್ ಫೈಂಡ್ ಔಟ್ ಮಾಡೋದು 0 ಪಾಲಿನಾಮಿಯಲ್ಸ್ಗೆ. ಓಕೆನಾ? ಸೊ 0 ಪಾಲಿನಾಮಿಯಲ್ಸ್ನ ಕನ್ವರ್ಟ್ ಮಾಡಿ, ಅಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಪುಟ್ ಮಾಡೋದೇನು? 0 ಪಾಲಿನಾಮಿಯಲ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಲೀನಿಯರ್ ಪಾಲಿನಾಮಿಯಲ್ ತೊಗೊಂಡ್ರೆ 4x ಪ್ಲಸ್ 3 ಇಸ್ ಈಕ್ವಲ್ ಟು 0. ಏನಾಗುತ್ತೆ ಇಲ್ಲಿ? 4xನ ಅಲ್ಲೇ ಇಟ್ಕೋಬೇಕು, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ 0 ಪುಟ್ ಮಾಡಿದಾಗ ಪಿ ಆಫ್ ಎಕ್ಸ್ನ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ? 4xನ ಅಲ್ಲೇ ಇಟ್ಕೊಂಡು ಎಕ್ಸ್ ಇಸ್ ಈಕ್ವಲ್ ಟು -3/4. 3ನ ಆ ಕಡೆ ಕಳಿಸಿದ್ದಕ್ಕೆ ಮೈನಸ್ ಆಯಿತು. ಓಕೆನಾ? ಸೊ ಇದನ್ನು ಲೀನಿಯರ್ ಅಂತೀವಿ. ಲೀನಿಯರ್ ಅಂದರೆ ಏನು? ಇಲ್ಲಿ ಪವರ್ ಎಷ್ಟಿದೆ? 1 ಇದೆ. ಸೊ ಪವರ್ 1 ಇರೋದಕ್ಕೆ ಏನಾಯಿತು? ಎಕ್ಸ್ ವ್ಯಾಲ್ಯೂ ಬಂದಿದೆಯಲ್ವ, ಅದನ್ನು 0 ಆಫ್ ದಿಸ್ ಪರ್ಟಿಕ್ಯುಲರ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಸೊ ಎಕ್ಸ್ ವ್ಯಾಲ್ಯೂ -3/4 ಇದನ್ನು 0 ಅಂತ ಕರಿತೀವಿ. ಓಕೆನಾ? ಸೊ ಎಷ್ಟು 0 ಇರುತ್ತೆ ಲೀನಿಯರ್ ಪಾಲಿನಾಮಿಯಲಲ್ಲಿ? ಒಂದೇ 0. ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ? ಒಂದೇ ಅಲ್ವಾ, -3/4 ಅಷ್ಟೇ. ಸೊ ಇದನ್ನೇನಂತ ಕರಿತೀವಿ? 1 ಲೀನಿಯರ್ ಪಾಲಿನಾಮಿಯಲಲ್ಲಿ 1 0 ಬರುತ್ತೆ. ಓಕೆನಾ? ಸೊ ನೆಕ್ಸ್ಟು ಇವಾಗ ನೋಡೋದಾದರೆ ನೆಕ್ಸ್ಟ್ 10th ನೀವು ಓದ್ತೀರಾ. 10th ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ರೂಟ್ಸ್ ಫೈಂಡ್ ಔಟ್ ಮಾಡೋದು. ಸೊ ರೂಟ್ಸ್ ಅಂತ ಅಂದರೆ ಏನು? 0 ಅಂತಲೇ ಅರ್ಥ. ಸೊ ನಾವೇನು ಮಾಡ್ತೀವಿ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಪುಟ್ ಮಾಡಿ ಅಲ್ಲಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ, ಅದನ್ನು 0 ಅಂತಲೇ ಕರಿತೀವಿ. ಸೊ ಅಲ್ಲಿ 2 ವ್ಯಾಲ್ಯೂಸ್ ಬರುತ್ತೆ. ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲಲ್ಲಿ ಎಷ್ಟು ಝೀರೋಸ್ ಬರುತ್ತೆ? 2 zeros ಬರುತ್ತೆ. ಓಕೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಪುಟ್ ಮಾಡಿದಾಗ 2 ವ್ಯಾಲ್ಯೂಸ್ ನಮಗೆ ಎಕ್ಸ್ ವ್ಯಾಲ್ಯೂ ಇಲ್ಲಿ 1 ಬಂತಲ್ವಾ,
ಲೀನಿಯರಲ್ಲಿ ಆ ಥರ 2 ಬರುತ್ತೆ. ಇವಾಗ -3/4 ಬಂತು, ಇನ್ನೊಂದು -2/4 ಆ ಥರ. ಫಾರ್ ಎಕ್ಸಾಂಪಲ್ 4x² + 4x, x² + 4x + 3. ಸೊ ಇಲ್ಲಿ ಪವರ್, ಹೈಯೆಸ್ಟ್ ಪವರ್ ಅಂದರೆ ಡಿಗ್ರಿ ಎಷ್ಟು 2, ಅಂದರೆ ಅದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಯಿತು. ಸೊ ಇಲ್ಲೇನು ಮಾಡ್ತೀವಿ, 1 2 ಈ ಪರ್ಟಿಕ್ಯುಲರ್ 9th ನಿಮಗೆ 1 2 ಪುಟ್ ಮಾಡ್ತಾ ಹೋಗಬೇಕು. ಯಾವಾಗ 0 ಬರುತ್ತೆ, ಎಕ್ಸ್ ವ್ಯಾಲ್ಯೂ ಎಷ್ಟು ಪುಟ್ ಮಾಡಿದಾಗ 0 ಬರುತ್ತೋ ಆ ಎಕ್ಸ್ ವ್ಯಾಲ್ಯೂನ ಏನಂತ ಕರಿತೀವಿ, 0 ಅಂತ ಕರಿತೀವಿ. ಈಗ ಮೈನಸ್ ಮಾಡ್ಕೊಳ್ಳಿ, ಇದು -x² ಈ ಥರ. ಸೊ ಆ್ಯಡ್ ಮಾಡಿದರೆ 0ಗೆ ಈಕ್ವಲ್ ಆಗೋಲ್ಲ, ಅದಕ್ಕೆ ಮೈನಸ್ ತೊಗೊಂಡಿದ್ದೀನಿ. ಸೊ ಇವಾಗ ಮೈನಸಲ್ಲಿ ನೀವು ಯಾವುದನ್ನು ಪುಟ್ ಮಾಡಿದರೆ ನಿಮಗೆ 0 ವ್ಯಾಲ್ಯೂ ಬರುತ್ತೆ, ಅದನ್ನು ಏನಂತ ಕರಿತೀವಿ, ಝೀರೋಸ್. ಸೊ ಇದರಲ್ಲಿ 2 ವ್ಯಾಲ್ಯೂಸ್ ಬರುತ್ತೆ ಕ್ವಾಡ್ರಾಟಿಕಲ್ಲಿ. ಲೀನಿಯರಲ್ಲಿ 1 ವ್ಯಾಲ್ಯೂ ಬರುತ್ತೆ, 1 ಪಾಯಿಂಟಲ್ಲೇ 0 ಬರೋದು. ಕ್ಯೂಬಿಕಲ್ಲಿ 3 ಪಾಯಿಂಟ್ಸಲ್ಲಿ 0 ಬರುತ್ತೆ. ಅಂದರೆ p(x) = 0 3 ಎಕ್ಸ್ ವ್ಯಾಲ್ಯೂ ಅಲ್ಲಿ ಬರುತ್ತೆ. ಎಕ್ಸ್ ವ್ಯಾಲ್ಯೂ ಅಂತಲೇ ಅಲ್ಲ, ಯಾವುದೇ ಇವಾಗ ವೇರಿಯೇಬಲ್ ಇರುತ್ತೋ ಅದ್ರ ವ್ಯಾಲ್ಯೂ, ಪೈನೂ ಇರ್ಬೋದು, ಝಡ್ಡು ಇರ್ಬೋದು, ಯಾವುದೇ ವೇರಿಯೇಬಲ್ ಇರಲಿ. ಓಕೆನಾ? ಸೊ ಇದನ್ನು ಟ್ರಿಕ್ ಹೇಗೆ ನೆನ್ಪಿಟ್ಕೊಳ್ಳೋದು, ಇವಾಗ ಲೀನಿಯರಲ್ಲಿ 1 ಪವರ್ ಇರುತ್ತಲ್ವ. ಸೊ ಡಿಗ್ರಿ ಎಷ್ಟು 1, ಅದಕ್ಕೆ 1. ಕ್ಯೂಬಿಕಲ್ಲಿ 3 ಇರುತ್ತೆ, 3. ಅದೇ ಥರ ಕ್ವಾಡ್ರಾಟಿಕಲ್ಲಿ 2 ಇರುತ್ತೆ, ಪವರ್ ಹೈಯೆಸ್ಟ್ ಪವರ್ ಡಿಗ್ರಿ, ಅದಕ್ಕೆ 2 ಝೀರೋಸ್ ಇದರಲ್ಲಿರುತ್ತೆ. ಇದು ಒಂದು ಟ್ರಿಕ್ ಅಷ್ಟೇ ನೆನ್ಪಿಟ್ಕೊಳ್ಳೋದಕ್ಕೆ. ಓಕೆನಾ? ಓಕೆ. ಸೊ ನೆಕ್ಸ್ಟ್ ಇವಾಗ ಒಂದು ಸಮ್ಮರಿ ಇದೆ. ಸಮರಿಗಿಂತ ಮುಂಚೆ ಒಂದು p(x) = 0 ಮಾಡೋದಾದರೆ ಅದನ್ನು ಏನಂತೀವಿ, 0 ಪಾಲಿನಾಮಿಯಲ್ ಅಂತ ಕರಿತೀವಿ ಅಲ್ವಾ. ಸೊ ಇವಾಗ 0 ಪಾಲಿನಾಮಿಯಲಲ್ಲಿ 0 ಯಾವಾಗ ಬರುತ್ತೆ, ಸೊ 0 ಯಾವಾಗ ಬರುತ್ತೆ, 0ಅಲ್ಲಿ ಇವಾಗ p(x) = 5 ಇದ್ದರೆ 0 = 5. 0 ಯಾವಾಗಾದರೂ ಈಕ್ವಲ್ ಆಗುತ್ತಾ 5ಗೆ? ಇಲ್ಲ, ಯಾಕಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂನೇ ಇಲ್ಲ. ಎಕ್ಸ್ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಎಕ್ಸೇ ಇಲ್ಲ ಅಂದರೆ. ಸೊ ಇವಾಗ p(x) = 5 ಅನ್ನೋದು ಒಂದು ಪಾಲಿನಾಮಿಯಲ್ ಅಲ್ವಾ. ಸೊ ಅದನ್ನು 5 ಇದ್ರೂ ಅದು ಪಾಲಿನಾಮಿಯಲ್. ಯಾಕೆ, x⁴ ಇರುತ್ತೆ. x⁴ ಅಂದರೆ ಏನು, x⁴ ಅಂದರೆ ಏನು ಬರುತ್ತೆ, x⁴ ಅಂದರೆ 1. ಎನಿ ನಂಬರ್ ಟು ದಿ ಪವರ್ ಆಫ್ 0 1 ಬರುತ್ತಲ್ವ. ಸೊ ಅದೇನಾಗುತ್ತೆ 5. ಸೊ ಇಲ್ಲಿ 0 ಎಷ್ಟಿದೆ, ಎಕ್ಸ್ ವ್ಯಾಲ್ಯೂನೇ ಇಲ್ಲ, ಎಕ್ಸೇ ಇಲ್ಲ. ಅಂದರೆ ಇಲ್ಲಿ 0 ಝೀರೋಸ್ ಇದೆ ಈ ಪರ್ಟಿಕ್ಯುಲರ್ ಪಾಲಿನಾಮಿಯಲಲ್ಲೇ. ಯಾವುದೇ ಕಾನ್ಸ್ಟೆಂಟ್ ಇರಲಿ, ಇವಾಗ 5 ಇರ್ಬೋದು, 4 ಇರ್ಬೋದು, ಆ ಥರ. ಓಕೆನಾ? ಸೊ ನೋ ಝೀರೋಸ್ ಇನ್ ಕಾನ್ಸ್ಟೆಂಟ್ ನಾನ್ ಝೀರೋ ಇದ್ದರೆ. ಓಕೆ. ಸೊ ಇವಾಗ ಸಮ್ಮರಿ ನೋಡೋದಾದರೆ, ಆ 0 ಪಾಲಿನಾಮಿಯಲ್ ನೀಡ್ ನಾಟ್ ಟು ಬಿ 0. ಅಂದರೆ ಆ 0 ಆಫ್ ಅ ಪಾಲಿನಾಮಿಯಲ್ ನೀಡ್ ನಾಟ್ ಟು ಬಿ 0 ಅಂದರೆ ಯಾವಾಗಲೂ 0ನೇ ಇರಬೇಕು ಅಂತ ಏನಿಲ್ಲ. ಅದು 0ನೂ ಆಗಿರ್ಬೋದು, 1 ಆಗಿರ್ಬೋದು, 3 ಆಗಿರ್ಬೋದು, 4 ಆವಾಗಲೇ ನೋಡಿದಂಗೆ -3/4 ಆಗಿರ್ಬೋದು. ಸೊ ಯಾವಾಗಲೂ 0 ಆಫ್ ಅ ಪಾಲಿನಾಮಿಯಲ್ 0ನೇ ಇರಬೇಕು ಅಂತ ಏನಿಲ್ಲ. ಅಂದರೆ ಎಕ್ಸ್ ವ್ಯಾಲ್ಯೂ 0ನೇ ಇರಬೇಕಂತ ಏನಿಲ್ಲ. ಸೊ ಝೀರೋಸ್ ಅಂತಲೂ ಕರೀತಾರೆ, ರೂಟ್ಸ್ ಅಂತಲೂ ಕರೀತಾರೆ. ಅದೇ ಥರ 0 ಮೇ ಬಿ ಅ 0 ಆಫ್ ಅ ಪಾಲಿನಾಮಿಯಲ್, ಅಂದರೆ 0ನೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಮೇಲೆ ನೋಡಿದ್ವಲ್ವ, 0ನೂ ಆಗಿರ್ಬೋದು. ಇವಾಗ 0 ಪುಟ್ ಮಾಡಿದಾಗ ಇವಾಗ 3x² + 4x, ಇದಕ್ಕೆ 0 ಪುಟ್ ಮಾಡಿ ನೋಡಿ. ಸೊ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, ಓಕೆನಾ. ಸೊ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, ಇಲ್ಲ 4x + 3, ಇದಕ್ಕೆ 4x = 0, ಇದಕ್ಕೆ 0 ಪುಟ್ ಮಾಡಿ ನೋಡಿ, ಎಕ್ಸ್ ವ್ಯಾಲ್ಯೂ 0ನೇ ಬರುತ್ತೆ. ಸೊ 0 ಆಗಿರ್ಬೋದು. ಅದೇ ಥರ ಇವಾಗ ಎವ್ರಿ ಲೀನಿಯರ್ ಹ್ಯಾಸ್ ಓನ್ಲಿ 1, ಕ್ವಾಡ್ರಾಟಿಕಲ್ಲಿ 2 ಇರುತ್ತೆ ಅಲ್ವಾ. 0 ಎಷ್ಟಿರುತ್ತೆ ಲೀನಿಯರಲ್ಲಿ 1, ಕ್ವಾಡ್ರಾಟಿಕಲ್ಲಿ 2, ಕ್ಯೂಬಿಕಲ್ 3. ಮೋರ್ ದೆನ್ 1 ಆಗಿರ್ಬೋದು, 2 ಅಂದರೆ 1 ಆಗಿರ್ಬೋದು. ಸೊ ಲೀನಿಯರಲ್ಲಿ 1 ಇರುತ್ತೆ, ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ಸೊ ಅದು ಲಾಸ್ಟ್ ಪಾಯಿಂಟ್. ಓಕೆನಾ. ಸೊ ನೆಕ್ಸ್ಟು ಇಷ್ಟೇ ಈ ಚಾಪ್ಟರು. ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಇನ್ನೂ ಇಷ್ಟು ಚಾಪ್ಟರಲ್ಲಿ ಅರ್ಧ ಚಾಪ್ಟರ್ ಮುಗಿದಿದೆ, ಇನ್ನು ಪಾರ್ಟ್ 2 ಬರುತ್ತೆ. ಸೊ ಹಾಂ, ಹೋಪ್ ಅರ್ಥ ಆಗಿದೆ ಅಂತ ಐ ಹೋಪ್. ಓಕೆ. ಸೊ ಅಷ್ಟೇ ಈ ಚಾಪ್ಟರ್. ಥ್ಯಾಂಕ್ ಯು.